ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ವಿಶ್ವ ಅವರೇ, ನಾನು ನಿಮ್ಮ ಹತ್ರ ಒಂದು ಸೀಕ್ರೆಟ್ ಹೇಳಬೇಕಲ್ಲ. ಏನು ಸೀಕ್ರೆಟ್ ಸರ್? ನೋಡಿ, ನೀವು ಯಾರ ಹತ್ರ ಈ ವಿಷಯ ಹೇಳಲ್ಲ ಅಂದ್ರೆ ಮಾತ್ರ ಹೇಳ್ತೀನಿ. ಇನ್ಫ್ಯಾಕ್ಟ್ ನನಗೆ ಗೊತ್ತು ನೀವು ಹೇಳೋದಿಲ್ಲ. ಅಂಥದ್ದೇನು ವಿಷಯ ಸರ್? ನೋಡಿ, ಈ ವಿಷಯ ಬರೀ ನಮ್ಮಿಬ್ಬರ ಮಧ್ಯೆನೇ ಇರಬೇಕು. ಇಟ್ಸ್ ಕ್ವೈಟ್ ಕಾನ್ಫಿಡೆನ್ಷಿಯಲ್. ನಾನು ಯಾರಿಗೆ ಹೇಳ್ತೀನಿ ಸರ್, ನೀವು ಹೇಳಿ. ನಿಮಗೆ ನನ್ನ ವೈಫ್ ಗೊತ್ತಲ್ವಾ? ಇವತ್ತು ದೇವಸ್ಥಾನದಲ್ಲಿ ಭೇಟಿಯಾಗಿದ್ರಿ. ಜಾಹ್ನವಿ ಗೊತ್ತಲ್ವಾ? ಗೊತ್ತು ಸರ್. ಅವ್ರಿಗೆ ಏನಾಯ್ತು ಅಂತಾನು ಗೊತ್ತಲ್ವಾ? ಬಿಸಿ ಜಾಹ್ನವಿ ಅವರು ನಾನು ತುಂಬಾ ಪ್ರೀತಿ ಮಾಡ್ತಾ ಇದ್ದೆ. ಹೃದಯಕ್ಕೆ ಹಚ್ಕೊಂಡ್ಬಿಟ್ಟಿದ್ದೆ. ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡೆ, ಜೋಪಾನ ಮಾಡಿದೆ. ಆದ್ರೆ ಅವರು ನನ್ನ ಪ್ರೀತಿ ನಿರಾಕರಿಸಿ ನನ್ನ ಬಿಟ್ಟು ಹೋಗ್ಬಿಟ್ರು. ಅಂದ್ರೆ ನನ್ನ ಮನಸ್ಸಿಗೆ ಎಷ್ಟು ಘಾಸಿ ಆಗುತ್ತೆ ಅನ್ನೋದನ್ನ ಯೋಚನೆ ಕೂಡ ಮಾಡದೆ she just left me. ಹೊರಟು ಬಿಟ್ರು. ಅದ್ರ ನಿಜವಾದ ವಿಷಯ ಏನು ಗೊತ್ತಾ? ಜಾಹ್ನವಿ ಅವರು ಸತ್ತೇ ಇಲ್ಲ. ಏನು ಹೇಳ್ತಿದ್ದೀರಾ ಸರ್? ನಿಮಗೆ ನಂಬಕ್ಕಾಗ್ತಿಲ್ಲ. ಹಾಗೆ ನಾನು ಹೇಗೆ ನಂಬಲಿ? ನನ್ನ ಮನಸ್ಸಾಕ್ಷಿ ಒಪ್ಕೋತಿಲ್ಲ ವಿಶ್ವ ಅವರೇ. ಇನ್ನು ಜಾಹ್ನವಿ ಬದುಕಿದ್ದಾರೆ ಅಂತ ಪದೇ ಪದೇ ಹೇಳ್ತಾ ಇದ್ದೆ. ಮನಸ್ಸಾಕ್ಷಿ ಸುಳ್ಳು ಹೇಳಲ್ಲ ಅಲ್ವಾ? ನಿಜ ಸರ್. ಕಣ್ಮುಂದೆ ಇಲ್ಲದೆ ಹೋದ್ರು ಆ ಭಾವನೆ ಮನಸ್ಸಲ್ಲಿ ಇದ್ದೇ ಇರುತ್ತೆ. ಪ್ರೀತಿ ಬಗ್ಗೆ ನಿಮ್ಗೇನು ಗೊತ್ತೇ ಇಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀರಿ. ಸರ್, ಅದು ಎಲ್ಲೋ ಓದಿದ ನೆನಪು ಅಷ್ಟೇ. ಆದ್ರೂ ನೀವು ಹೇಳಿದ್ದು ಸರಿ ವಿಶ್ವ. ನೋಡಿ, ಪ್ರೀತಿ ಅನ್ನೋದು ನಮ್ಮನ್ನ ಹೇಗೆ ಬೇಕಾದ್ರೂ ಮಾಡುತ್ತೆ, ಹೇಗೆ ಬೇಕಾದ್ರೂ ನಡೆಸ್ಕೊಡುತ್ತೆ. ಅದೇ ಪ್ರೀತಿ ಶಕ್ತಿ ಅಲ್ವಾ? ಆದ್ರೆ ಯುಸಿ, ಜಾಹ್ನವಿಯವರು ನನಗೆ ಸಿಗ್ತಾರೆ ಅನ್ನೋ ಗ್ಯಾರಂಟಿ ನನಗಿದೆ. ಯಾಕೆ ಅಂತೀರಾ? ನೋಡಿ, ಸಮುದ್ರಕ್ಕೆ ಬಿದ್ದ ಮೇಲೆ ಅವ್ರ ಬಾಡಿ ಸಿಗ್ತಾ? ಹಾಗಿದ್ಮೇಲೆ ಅವ್ರು ಬದುಕಿದ್ದಾರೆ ಅಂದಮೇಲೆ ಅವರು ಇಲ್ಲೇ ಎಲ್ಲೋ ಇದ್ದಾರೆ ಅಂತ ನನ್ನ ಮನಸ್ಸಾಕ್ಷಿ ಹೇಳ್ತಾ ಇದೆ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ ವಿಶ್ವ. ಜಯಂತ ಜಾಮೀನು ಹುಡುಕ್ತಾನೆ. ಹಾಗೆ ಯಾರೇ ಅವನ್ನ ಬಚ್ಚಿಟ್ಕೊಂಡಿದ್ರು ಅವರನ್ನು ಹುಡುಕ್ತಾನೆ. ಏನಂತೀರಿ? ನನ್ನ ಜಾಹ್ನವಿ ನನಗೆ ಸಿಗ್ತಾರಲ್ಲ? ಸಿಗ್ತಾರೆ ಸರ್. ಅರೆ, ಸ್ವಲ್ಪ ಜೋಶಲ್ಲಿ ಹೇಳ್ರಿ. ಸಿಗ್ತಾರೆ ಸರ್. ದ್ಯಾಟ್ ಇಸ್ ದ ಸ್ಪಿರಿಟ್. ಸರಿ, ನಾನು ಸಿಗ್ತೀನಿ. ಟೇಕ್ ಕೇರ್. लक्ष्मी निवासा